ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನನ್ನ ಹೊಸ ಇನ್ಫಾರ್ಮೇಟಿವ್ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಲೇಟ್ ಮಾಡದೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನಾನಿವತ್ತು ನವರಾತ್ರಿಯ ವ್ರತಾಚರಣೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನವರಾತ್ರಿ ವ್ರತಾಚರಣೆ ಮಾಡೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ಕೂಡ ಪ್ರಾಪ್ತಿಯಾಗುತ್ತೆ. ನಾನು ಕೂಡ ಈ ವ್ರತ ಮಾಡಿನೇ ನನ್ನ ಕೆಲವೊಂದು ಇಷ್ಟಾರ್ಥಗಳು ನೆರವೇರಿದೆ. ಸೊ ಅದು ಖಂಡಿತವಾಗ್ಲೂ ಸಕ್ಸಸ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಅದು ಬನ್ನಿ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನವರಾತ್ರಿ ಪ್ರತಿ ವರ್ಷ ಚಾತುರ್ಮಾಸ್ಯದ ಶರದ್ ಋತುವಿನ ದಶಮಿಯಂದು ಆಚರಣೆ ಮಾಡ್ತಾರೆ. ನವರಾತ್ರಿಯ ಸಂದರ್ಭದಲ್ಲಿ 9 ದಿನಗಳ ಕಾಲ ನವದುರ್ಗಿಯರನ್ನ ಪೂಜೆ ಮಾಡ್ತಾರೆ. ನವರಾತ್ರಿಯಲ್ಲಿ ನಾನು ಆಗಲೇ ಹೇಳ್ದಂಗೆ 9 ರೂಪದಲ್ಲಿ ಅಮ್ಮನ ಪೂಜೆ ಮಾಡಲಾಗುತ್ತೆ. ಸೊ ಮೊದಲನೇ ದಿವಸ ಶೈಲಪುತ್ರಿ, 2ನೇ ದಿವಸ ಬ್ರಹ್ಮಚಾರಿಣಿ, 3ನೇ ದಿವಸ ಚಂದ್ರಘಂಟ, 4ನೇ ದಿವಸ ಕೂಷ್ಮಾಂಡ, 5ನೇ ದಿನ ಸ್ಕಂದಮಾತ, 6ನೇ ದಿವಸ ಕಾತ್ಯಾಯಿನಿ, 7ನೇ ದಿವಸ ಕಾಲರಾತ್ರಿ, 8ನೇ ದಿವಸ ಮಹಾಗೌರಿ ಮತ್ತು 9ನೇ ದಿವಸ ಸಿದ್ಧಿದಾತ್ರಿ. ಹೀಗೆ 9 ನವದುರ್ಗಿಯರನ್ನ ನಾವು ಪೂಜೆ ಮಾಡ್ತೀವಿ. ನಾವು ವ್ರತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಂಗಳ ಸ್ನಾನ ಅಂತ ಕರಿತೀವಿ. ಆ ಮಂಗಳ ಸ್ನಾನನ ಮಾಡ್ಕೋಬೇಕಾಗತ್ತೆ. ಮಂಗಳ ಸ್ನಾನ ಅಂದರೆ ಏನಪ್ಪ ಅಂದರೆ, ನಮ್ಮಲ್ಲಿರುವ ಅಶುಚಿ ಹೋಗಬೇಕು ಅಂತ ನಾವು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಹಾಲನ್ನ ಹಾಕಿ ಸ್ನಾನನ ಮಾಡ್ಕೋಬೇಕಾಗತ್ತೆ. ಇದಾದ ನಂತರ ನಾವು ಪೂಜೆಗೆ ಏನೇನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅಂದರೆ, ಕಳಶ ಪ್ರತಿಷ್ಠಾಪನೆ ಮಾಡಬೇಕು ಮತ್ತು 9 ದಿವಸ ಕೂಡ ನಾವು ಬಗೆ ಬಗೆಯಾದಂಥ ನೈವೇದ್ಯನ ನಾವು ಮಾಡಬೇಕಾಗತ್ತೆ. ಸೊ ಫಸ್ಟ್ ಇವಾಗ ಕಳಸನ ಹೇಗೆ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದಂತ ಹೇಳ್ತೀನಿ. ಒಂದು ತಾಮ್ರದ ಚೊಂಬು ಅಥವಾ ಬೆಳ್ಳಿ ಚೊಂಬಿಗೆ ನೀರು ಮತ್ತು ₹1 ನಾಣ್ಯ ಹಾಕೋಬೇಕು. ಅದರೊಳಗಡೆಗೆ 3 ಗೋಡಂಬಿ, 3 ಬಾದಾಮಿ, 3 ಒಣ ಖರ್ಜೂರ ಮತ್ತು ಒಂದು ಚಿಕ್ಕದಾದಂಥ ಚಿನ್ನದ ಪೀಸ್ನ ಹಾಕೋಬೇಕು. ಚಿನ್ನದ ಪೀಸ್ ಅಂದರೆ ಯಾವುದಾದ್ರೂ ಮೂಗು ನತ್ತಿರುತ್ತಲ್ಲ, ಅದನ್ನು ಹಾಕ್ಕೊಳ್ಳಿ. 5 ವೀಳ್ಯದೆಲೆ, 1 ಕಾಯಿ, ಇಷ್ಟು ಕೂಡ ಕಳಸಕ್ಕೆ ಬೇಕಾಗತ್ತೆ. ಸೊ ನಾವು ಕಳಸ ಪೂಜೆ ಮಾಡೋಕ್ಕಿಂತ ಮುಂಚೆ ಪೂಜೆ ಮಣೆನ ಸಿದ್ಧತೆ ಮಾಡ್ಕೋಬೇಕು. ಪೂಜೆ ಮಣೆ ಹೇಗಪ್ಪ ಸಿದ್ಧತೆ ಅಂದರೆ, ನಾವು ಪೂಜೆ ಮಣೆ ಮೇಲೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕೋಬೇಕು. ಅದ್ರ ಮೇಲೆ ಬಾಳೆ ಎಲೆ ಹಾಕಿ, ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕಿ, ಅದ್ರ ಮೇಲೆ ನಾವು ಈ ಕಳಸನ ಪ್ರತಿಷ್ಠಾಪನೆ ಮಾಡಬೇಕು. ಕಳಸ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನಾವು ಅದಕ್ಕೊಂದು ಮಂತ್ರನ ಹೇಳಬೇಕಾಗತ್ತೆ. ಏನಪ್ಪ ಆ ಮಂತ್ರ ಅಂದರೆ, ಓಂ ಅಂ ಸೋಹಂ, ಓಂ ಅಂ ಸೋಹಂ. ಈ ಮಂತ್ರನ 3 ಸಾರಿ ಹೇಳಬೇಕು. ಮತ್ತು ಓಂ ಹ್ರೀಂ ಚಂಡಿಕಾಯೈ ನಮಃ, ಓಂ ಹ್ರೀಂ ಚಂಡಿಕಾಯೈ ನಮಃ, ಇದನ್ನು ನಾವು 11 ಸಲ ಹೇಳಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಕಳಸಕ್ಕೆ ನಾವು ಜೀವನ ಪ್ರತಿಷ್ಠಾಪನೆ ಮಾಡ್ದಂಗೆ ಆಗುತ್ತೆ. ಸೊ ಇದಾದ ಮೇಲೆ ಗಣಪತಿ ವಿಗ್ರಹಕ್ಕೆ ಅಭಿಷೇಕನ ಮಾಡ್ಕೊಳ್ಳಿ. ಗಣಪತಿ ವಿಗ್ರಹಕ್ಕೆ ಅಭಿಷೇಕ ಮಾಡಲೇಬೇಕು ಮತ್ತು ಗಣಪತಿಗೆ ಮೊದಲನೇ ಪೂಜೆ ಮಾಡಲೇಬೇಕು. ಸೊ ಇದು ಮಾಡಿದ್ಮೇಲೆ ನೀವು ಏನು ಅಭಿಷೇಕ ಮಾಡಿರ್ತೀರ ಅದನ್ನು ಪ್ರಸಾದ ರೂಪವಾಗಿ ನೀವು ಸೇವನೆ ಮಾಡ್ಕೊಳ್ಳಿ. ಇದಾದ ಮೇಲೆ ಅಕ್ಷತೆನ ನಿಮ್ಮ ಎಡಗೈಯಲ್ಲಿ ಇಟ್ಕೊಂಡು, ಆ ಅಕ್ಷತೆಗೆ ಸ್ವಲ್ಪ ಬಿಡಿ ಹೂ ಎರಡೂ ಇಟ್ಕೊಂಡು, ನೀವು ನಿಮ್ಮ ಏನು ಕೆಲಸ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಸಂಕಲ್ಪನ ಮಾಡ್ಕೋಬೇಕಾಗತ್ತೆ. ಆ ತಾಯಿ ಎದುರುಗಡೆ ಕೂತ್ಕೊಂಡು ಸಂಕಲ್ಪನ ಮಾಡ್ಕೊಳ್ಳಿ. ಸಂಕಲ್ಪ ಮಾಡ್ಕೋಬೇಕಾದ್ರೆ ಒಂದು ಮಂತ್ರನ ಹೇಳ್ಕೊಡ್ತೀನಿ, ಆ ಮಂತ್ರನ ಹೇಳಿ. ಅಕ್ಷತಾಂ ಸ್ತಂಡುಲ ಶುಭ್ರಂ ಕುಂಕುಮೇನ ವಿರಾಜಿತಂ ಮಯಾ ನಿವೇದಿತ ಭಕ್ತಿಯ ಗ್ರಹಣಂ ಪರಮೇಶ್ವರಿ, ಓಂ ಹ್ರೀಂ ಚಂಡಿಕಾಯೈ ನಮಃ, ಅಕ್ಷತಾನ್ ಸಮರ್ಪಯಾಮಿ. ಇದನ್ನು ನೀವು 3 ಬಾರಿ ಹೇಳ್ಕೋಬೇಕಾಗತ್ತೆ. 3 ಬಾರಿ ಹೇಳಿದ್ಮೇಲೆ ಗಣಪತಿ ವಿಗ್ರಹಕ್ಕೆ ಮತ್ತು ಕಳಶಕ್ಕೆ ಮುಟ್ಟೋ ಹಾಗೆ ನೀವು ಅಕ್ಷತೆನ ಹಾಕಬೇಕಾಗತ್ತೆ. ಹಾಕಿದ ನಂತರ ನಿಮಗೆ ದೇವಿ ಮಹಾತ್ಮೆ ಅಂತ ಪುಸ್ತಕ ಸಿಗುತ್ತೆ. ಆ ಪುಸ್ತಕದಲ್ಲಿ ತಾಯಿ ಚಾಮುಂಡೇಶ್ವರಿಯ 18 ಅಧ್ಯಾಯಗಳು ಅದರಲ್ಲಿ ಇದೆ. ಆ 18 ಅಧ್ಯಾಯಗಳನ್ನ ನೀವು 9 ದಿನದಲ್ಲಿ ಓದಿ ಮುಗಿಸ್ಬೇಕಾಗತ್ತೆ. ಇದು ಖಂಡಿತವಾಗ್ಲೂ ಮಾಡಲೇಬೇಕು. ಯಾಕೆಂದರೆ ಅದರಲ್ಲಿ ಚಂಡಿಕಾ ಪಾರಾಯಣ ಕೂಡ ಅದರಲ್ಲಿ ಇದೆ. ನೀವು 9 ದಿವಸ ಆ ಪಾರಾಯಣನ ಮಾಡಲೇಬೇಕಾಗತ್ತೆ. ಸೊ ಕೊನೆಯ ದಿವಸ 9ನೇ ದಿವಸ ಏನು ಮಾಡಬೇಕಪ್ಪ ಅಂತಂದರೆ, ಒಂದು 5 ಜನ ಮುತ್ತೈದರನ್ನ ಮನೆಗೆ ಕರೆದು ಅವ್ರಿಗೆ ಅರ್ಶಿನ ಕುಂಕುಮನ ಕೊಟ್ಟು ಅವ್ರ ಕೈಯಿಂದ ಅಕ್ಷತೆ ಹಾಕಿಸ್ಕೊಂಡು ಆಶೀರ್ವಾದನ ಪಡ್ಕೋಬೇಕಾಗತ್ತೆ. ಆಶೀರ್ವಾದ ಪಡ್ಕೊಂಡ ನಂತರ ನೀವು ಏನು ಕಳಸನ ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ, ಆ ಕಳಸನ ನೀವು ಸ್ವಲ್ಪ ಅಲ್ಗಾಡಿಸಿ ಯಾವುದಾದ್ರೂ ಗಿಡಕ್ಕೆ ಅದರಲ್ಲಿರೋ ನೀರನ್ನ ಹಾಕಿಬಿಡಿ. ಸೊ ಈ ಪೂಜೆನ ಅಥವಾ ಈ ವ್ರತನ ಶ್ರದ್ಧೆ, ಭಕ್ತಿ ಮತ್ತು ನಂಬಿಕೆಯಿಂದ ಮಾಡೋದ್ರಿಂದ ಖಂಡಿತವಾಗ್ಲೂ ನೀವು ಸಕ್ಸಸ್ನ ಪಡ್ಕೊಳ್ತೀರ. ಯಾಕೆಂದರೆ ಈ ವ್ರತನ ನಾನು ಕೂಡ ಮಾಡಿ ಅದರಿಂದ ಸಕ್ಸಸ್ನ ಪಡ್ಕೊಂಡಿದ್ದೀನಿ.
ಸೊ ಫ್ರೆಂಡ್ಸ್, ನಿಮಗೆ ಈ ಇನ್ಫಾರ್ಮೇಟಿವ್ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನನ್ನ ಹೊಸ ಇನ್ಫಾರ್ಮೇಟಿವ್ ವ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.